ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ರಘು ಎಜುಕೇರ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಪ್ರಸಕ್ತ ವರ್ಷದಿಂದ ವಿದ್ಯಾರ್ಥಿ ವೇತನವನ್ನು ಆನ್ಲೈನ್ನಲ್ಲಿ ಹಂಚಿಕೆ ಮಾಡಲಾಗುತ್ತಿದ್ದು, ಇದಕ್ಕಾಗಿ ಸರ್ಕಾರವು ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಅನ್ನು ತಯಾರಿಸಿದೆ. ಈ ತಂತ್ರಾಂಶದ ಮೂಲಕ ರಾಜ್ಯದಲ್ಲಿನ 1 ರಿಂದ 10ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳ ಶಿಷ್ಯ ವೇತನವನ್ನು ನೇರವಾಗಿ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತಿದೆ. ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ವಿದ್ಯಾರ್ಥಿ ವೇತನ ಜಮಾ ಆಗಿದೆಯೋ ಇಲ್ಲವೋ ಎಂಬುದನ್ನು ಹೇಗೆ ಆನ್ಲೈನ್ನಲ್ಲಿ ನೋಡುವುದು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅವರು ಈ ವಿಷಯವನ್ನು ತಿಳಿದುಕೊಳ್ಳಲಿ. ಬನ್ನಿ ವಿಡಿಯೋ ನೋಡೋಣ. ಸ್ನೇಹಿತರೆ, ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪೇಜನ್ನು ಓಪನ್ ಮಾಡಿ. ಗೂಗಲ್ ಸರ್ಚ್ ಬಾಕ್ಸಲ್ಲಿ ssp.karnataka.gov.in ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ. ಸೊ ಇಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ನಾವು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಸ್ಟೇಟಸನ್ನು ನೋಡಬೇಕಾಗಿದೆ. ಸೊ ಇಲ್ಲಿ ಟ್ರ್ಯಾಕ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್ ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಮಗುವಿನ SATS ನಂಬರನ್ನು ಇಲ್ಲಿ ಆ್ಯಡ್ ಮಾಡಿ ನೀವು ಸರ್ಚ್ ಕೊಟ್ಟಾಗ ಆ ಮಗುವಿಗೆ ಸ್ಕಾಲರ್ಶಿಪ್ ಸ್ಟೇಟಸ್ ನಿಮಗೆ ಲಭ್ಯವಾಗುತ್ತೆ. ಬ್ಯಾಕ್ ಹೋಗೋಣ. ಇಲ್ಲಿ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಫಾರ್ ಹೂಮ್ ಸ್ಕಾಲರ್ಶಿಪ್ ಈಸ್ ಪೇಡ್ ಅಂತ ಇದೆ. ಅಂದರೆ ಈಗಾಗಲೇ ಯಾರಿಗೆ ಸ್ಕಾಲರ್ಶಿಪ್ ಪೇಡ್ ಆಗಿದೆ ಆ ಮಕ್ಕಳ ಒಂದು ಲಿಸ್ಟನ್ನು ಇಲ್ಲಿ ನೋಡ್ಬೋದಾಗಿದೆ. ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಪಾರ್ಟ್ಮೆಂಟ್ ವೈಸನ್ನು ನಾವು ನೋಡ್ಬರ್ಲಿಕ್ಕೆ ಅವಕಾಶವಿದೆ. ಈಗ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್. ಈಗ ನಾನು ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟಲ್ಲಿ ಕೊಟ್ಟಿದ್ದೀನಿ. ಯಾವ್ದು ಇಲ್ಲಿ 2ನೇ ಟ್ಯಾಬಲ್ಲಿ ಬಂದು ಡಿಸ್ಟ್ರಿಕ್ಕನ್ನು ನೀವು ಮೆನ್ಷನ್ ಮಾಡಬೇಕು. ಈಗ ನಮ್ಮದು ಯಾವುದೋ ಒಂದು ಇಲ್ಲಿ ಕೊಪ್ಪಳ ಅಂತ ಮಾಡೋಣ. ಸೊ ತಾಲೂಕು ತೆಗೆದುಕೊಳ್ಳೋಣ, ಕುಷ್ಟಗಿ ಅಂತ ಮಾಡೋಣ. ಸರ್ಚ್ ಕೊಟ್ವಿ. ಈಗ ಈ ರೀತಿಯಾಗಿ ಮಕ್ಕಳ ಹೆಸರು ಬರುತ್ತೆ ನೋಡಿ. ಇಲ್ಲಿ SATS ನಂಬರು ಭಾಗ್ಯಶ್ರೀ, JLPS ರಾಂಪುರ್ ಜೆ ಗರ್ಲ್, ಅವಳಿಗೆ 750 ರೂಪಾಯಿ 3ನೇ ಕ್ಲಾಸ್ ಮಗುವುದು. ಸೊ ಈ ರೀತಿಯಾಗಿ ಮಕ್ಕಳಿಗೆ ಜಮಾ ಆಗಿರುವಂತಹ ಅಮೌಂಟು ಲಭ್ಯವಾಗ್ತಿದೆ. ಈ ರೀತಿಯಾಗಿ ನಾವು ಈಗ ಬ್ಯಾಕ್ ಹೋಗೋಣ. ಸೊ ಇಲ್ಲಿ ಸಂಪೂರ್ಣವಾದಂಥ ಎಲ್ಲ ಪಾರದರ್ಶಕತೆ ಇರಲಿ ಅಂತ ಹೇಳಿ ರಾಜ್ಯ ಸರ್ಕಾರವು ಈ ಒಂದು ತಂತ್ರಾಂಶನ ಅಭಿವೃದ್ಧಿಪಡಿಸಿದೆ. ಇಲ್ಲಿ ಒಟ್ಟು ಶಿಷ್ಯ ವೇತನಕ್ಕಾಗಿ 4 ಇಲಾಖೆಯನ್ನು ಘೋಷಿಸಿದ್ರೆ ಅಲ್ಲಿ ಅಪ್ಲಿಕೇಶನ್ಸ್ ಇಷ್ಟಿದ್ದಾವೆ, ಅಪ್ರೂವ್ಡ್ ಇಷ್ಟು, ಇನ್ನು ಪೇಡ್ ಇಷ್ಟು ಅಂತೇಳಿ ಇಲ್ಲಿ ಮತ್ತು ಇಲಾಖೆ ವೈಸ್ ವಿದ್ಯಾರ್ಥಿ ವೇತನಕ್ಕೆ ಇದು ಮಾಡಿದೆ. ಏನಾದರೂ ಸಂದೇಹಗಳಿದ್ದಲ್ಲಿ ನಾವು ಕ್ಲಾರಿಫಿಕೇಷನ್ ತೆಗೆದುಕೊಳ್ಳಿಕ್ಕೆ ಸಹಾಯವಾಣಿ ನಂಬರ್ಸ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಸೊ ಈ ರೀತಿಯಾಗಿ ನಾವು ಈ ತಂತ್ರಾಂಶವನ್ನು ಬಳಸಿಕೊಂಡು ನಮ್ಮ ಶಾಲೆಯಲ್ಲಿನ ಯಾವ ಮಗುವಿಗೆ ವಿದ್ಯಾರ್ಥಿ ವೇತನ ಬಂದಿದೆ, ಪೇಡ್ ಆಗಿದೆಯೋ ಇಲ್ವೋ, ಯಾವ ಹಂತದಲ್ಲಿದೆ ಅನ್ನುವಂಥ ಸ್ಟೇಟಸನ್ನು ಗುರುತಿಸಬಹುದಾಗಿದೆ. ಸ್ನೇಹಿತರೆ, ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ, ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಏನಾದರೂ ಸಂದೇಹದಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಎಲ್ಲ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿ ಪಾಲಕರಿಗೆ ಎಲ್ಲರಿಗೂ ಶೇರ್ ಮಾಡಿ ಅವರು ಕೂಡ ಈ ವಿಷಯವನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಶುಭವಾಗಲಿ.